ಮಹಿಳೆಯರು ಅಂತ ಬಂದಾಗ ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ತಮ್ಮ ಬಗ್ಗೆನೇ ಕೇರ್ ಮಾಡೋದನ್ನೇ ಯಾಕೆ ಅಷ್ಟೊಂದು ಮರೆತು ಬಿಡ್ತಾರೆ. ವಾಲಂಟಿಯರ್ ಮಾಡ್ತಾ ಇರೋದೇ ಮಹಿಳೆಯರು. ಅದರಲ್ಲಿ ಏನು ಅರ್ಥನೂ ಇಲ್ಲ. ನಾನು ಜಾಸ್ತಿ ಸ್ಯಾಕ್ರಿಫೈಸ್ ಮಾಡಿಬಿಟ್ರೆ ಐ ಆಮ್ ಎ ಗುಡ್ ಮದರ್, ಗುಡ್ ಡಾಟರ್, ಗುಡ್ ವೈಫ್ ಅಂತ ಏನಿಲ್ಲ. ವಾಟ್ ಈಸ್ ರಿಕ್ವೈರ್ಡ್, ಜೀವನಕ್ಕೆ ಏನು ಬೇಕು ಅದು ಇರಬೇಕು. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಅರ್ಥ ಮಾಡ್ಕೊಳ್ಳೋದು. ನೀವು ಸೆಲ್ಫ್ ಕೇರ್ ಅಂದರೆ ನೋಡಿ, ನಿಮಗೆ ಟೈಮ್ಲಿ ಫುಡ್ ಹೋಗಬೇಕು. ನೀವು ವರ್ಕಿಂಗ್ ಇರಲಿ ಮನೇಲಿರಲಿ ಟೈಮ್ಲಿ ಫುಡ್ ಇರಬೇಕು, ನಿದ್ದೆ ಅಡಿಕ್ವೇಟಾಗಿ ಆಗಬೇಕು, ಮತ್ತು ನೀವು ಪರ್ಸನಲ್ ಕೇರ್ ಏನಿರುತ್ತೆ ಅದನ್ನೆಲ್ಲ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಯೋಚನೆ ಮಾಡಿ 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 ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸಹಜವಾಗಿ ಈ ರೀತಿಯಾದಂಥ ಥಾಟ್ಸ್ ಎಲ್ಲ ಮಹಿಳೆಯರಿಗೆ ಬರುತ್ತೆ. ಯಾವಾಗ ನೆಗೆಟಿವ್ ಥಾಟ್ಸ್ ನಾವು ಇಲ್ಲದೆ ಇರೋದನ್ನ ಯಾವಾಗ ಹುಡ್ಕಕ್ಕೆ ಹೋಗ್ತೀವಲ್ಲ, ಆವಾಗ ನಮ್ಮ ಬಗ್ಗೆ ನಾವು ಕೇರ್ ತಗೊಳಕ್ಕಾಗಲ್ಲ. ಅನ್ನೆಸರಿ ವಿ ಗೆಟ್ ಇನ್ ಟು ಡಿಪ್ರೆಷನ್. ಬೇಸಿಕ್ ಆಗಿ ಒಂದಷ್ಟು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತಂದ್ರೆ ಏನೇನು ಒಂದು ಚಿಕಿತ್ಸೆಗಳಿಗೆ ಒಳಗಾಗಬೇಕಾಗುತ್ತೆ. ಒಂದು ದಿವಸ ಮುಡುಪಾಗಿಟ್ಕೊಂಡು ನಿಮ್ಮ ಫ್ರೀ ಟೈಮ್ನಲ್ಲಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಒಂದು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆರೋಗ್ಯ ಕೈ ಮೀರಿ ಹೋದ್ಮೇಲೆ ನೀವು ಡಾಕ್ಟರ್ ರೀಚ್ ಮಾಡುವಂಥ ನೆಸೆಸಿಟಿ ಇರಲ್ಲ. ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ. ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ನಿಮ್ಮ ಗೆಳತಿ ಪುಣ್ಯವತಿ ಕಾರ್ಯಕ್ರಮ ಇದು. ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆ ದೈನಂದಿನ ಜೀವನದಲ್ಲಿ ಅನುಭವಿಸುವಂತಹ ದೈಹಿಕ ಮಾನಸಿಕ ಸಮಸ್ಯೆಗಳು ಹಾಗೆ ಅವುಗಳಿಗೆ ಪರಿಹಾರವನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಇನ್ನು ವೀಕ್ಷಕರೇ, ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತಹ ವಿಚಾರ ಸೆಲ್ಫ್ ಕೇರ್ ಬಗ್ಗೆ. ಸಾಮಾನ್ಯವಾಗಿ ಮಹಿಳೆ ಮದುವೆ ಆದಮೇಲೆ ಆಕೆಯ ಜೀವನ ಕಂಪ್ಲೀಟಾಗಿ ಬದಲಾಗ್ಬಿಡುತ್ತೆ. ಸಂಸಾರ, ಗಂಡ, ಮನೆ, ಮಕ್ಕಳು, ಅವರ ಆರೈಕೆಯಲ್ಲೇ ಆಕೆ ತನ್ನ ಜೀವನವನ್ನು ಸವಿಸ್ಬಿಡ್ತಾಳೆ ಹೊರತು ತಾನು ಹೇಗೆ ತನ್ನನ್ನು ತಾನು ಆರೈಕೆ ಮಾಡ್ಕೊಳ್ಬೇಕು, ತನ್ನ ಹೆಲ್ತ್ ಬಗ್ಗೆ ಎಷ್ಟು ಗಮನ ಕೊಡಬೇಕು, ತನ್ನ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನೇ ಕಂಪ್ಲೀಟಾಗಿ ಮರೆತು ಬಿಡ್ತಾಳೆ. ಇದರಿಂದ ಆಕೆ ಅನುಭವಿಸುವಂತಹ ಮಾನಸಿಕ ಹಾಗೆ ದೈಹಿಕ ಸಮಸ್ಯೆಗಳೇನೇನು, ಇದೆಲ್ಲದ್ರ ಬಗ್ಗೆ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್, ಲ್ಯಾಪ್ರೋಸ್ಕೋಪಿ ಸರ್ಜನ್, ಪುಣ್ಯವತಿ ಹಾಸ್ಪಿಟಲ್, ಬಸವೇಶ್ವರ ನಗರ್. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳೆ ಮದುವೆ ಆದಮೇಲೆ ಆಕೆ ಜೀವನ ಕಂಪ್ಲೀಟಾಗಿ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಒಂದು ಹೊಸ ಪ್ರಪಂಚಕ್ಕೆ ಕಾಲಿಟ್ಟಿರೋ ರೀತಿಯಲ್ಲಿ. ಮೊದಲೆಲ್ಲ ಕೂಡು ಕುಟುಂಬ ಇತ್ತು, 10 ಜನ ಇರ್ತಾಯಿದ್ರು. ಆ ಮನೆಯಿಂದ ಈ ಮನೆಗೆ ಬಂದು ಅಡ್ಜಸ್ಟ್ ಆಗೋದಕ್ಕೆ ಅಷ್ಟೇನು ಸಮಸ್ಯೆಗಳಾಗ್ತಾ ಇರಲಿಲ್ಲ, ಹೆಂಗೋ ಹೊಂದ್ಕೊಂಡು ಹೋಗ್ಬಿಡ್ತಾಯಿದ್ರು. ಈಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಒಂದು ಕಡೆ ಕೆಲಸಕ್ಕೆ ಹೋಗಬೇಕು, ಮನೆ ಮೇಂಟೈನ್ ಮಾಡಬೇಕು, ಮಕ್ಕಳಾದ ನಂತರ ಮಕ್ಕಳು, ಗಂಡ, ಮನೆ, ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡೋ ಹೊತ್ತಿಗೆ ಮಹಿಳೆ ಸುಸ್ತಾಗಿ ಹೋಗ್ಬಿಡ್ತಾಳೆ. ಇಂಥ ಟೈಮಲ್ಲಿ ತನ್ನೂ ಒಂದು ಲೈಫ್ ಇದೆ, ನಾನು ನನ್ನನ್ನು ಕೇರ್ ಮಾಡ್ಕೊಳ್ಬೇಕು, ನನ್ನ ಆರೋಗ್ಯ ಕಾಪಾಡ್ಕೊಳ್ಬೇಕು ಅನ್ನೋದನ್ನು ಎಷ್ಟೋ ಜನ ಮಹಿಳೆಯರು ಮರೆತು ಬಿಡ್ತಾರೆ. ನಮ್ಮ ತಾಯಂದಿರೆಲ್ಲ ಮಾಡಿದ್ದೇ ಅದನ್ನು, ಯಾಕಂದರೆ ಅವರು ನೋಡಿದಾಗ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಇವರು ಜೀವನದಲ್ಲಿ ಅಂತ ಅನಿಸ್ಬಿಡುತ್ತೆ. ಸೊ ಮಹಿಳೆಗೂ ಕೂಡ ತಂದು ಒಂದು ಜೀವನ ಇದೆ, ನನ್ನ ಜೀವನ ಇಲ್ಲಿಗೆ ಮುಗ್ದೋಗಿಲ್ಲ, ಮಕ್ಕಳಾದಮೇಲೆ, ಮಗು ಆದಮೇಲೆ ನಾನು ನನ್ನನ್ನು ಕೇರ್ ಮಾಡ್ಕೊಳ್ಬೇಕು ಅನ್ನೋದು, ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಮಹಿಳೆಯರು ಅಂತ ಬಂದಾಗ ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ತಮ್ಮ ಬಗ್ಗೆನೇ ಕೇರ್ ಮಾಡೋದನ್ನೇ ಯಾಕೆ ಅಷ್ಟೊಂದು ಮರೆತು ಬಿಡ್ತಾರೆ ಅಂತ. ಅದು ಒಂದು ರೀತಿ ಹೇಳ್ಬೇಕಂದ್ರೆ ಸೆಲ್ಫ್ ಕೇರ್ ಅಂತ ಹೇಳಿದ್ರಿ, ತನ್ನ ಬಗ್ಗೆ ತನ್ನತನನ ಮರಿಬಾರ್ದು. ಯಾವಾಗಲೂ ಅಷ್ಟೇ, ಜವಾಬ್ದಾರಿ ಬಂದುಬಿಡ್ತು ಅಂದಿದ ತಕ್ಷಣ ನಮ್ಮದು ಐಡೆಂಟಿಟಿ ಹೋಗಲ್ಲ. ಹೂ ಯು ಆರ್ ಅಂದರೆ ಯು ಆರ್ ಸೋ ಆ್ಯಂಡ್ ಸೋ. ನೀವು ಸೌಮ್ಯ ಅಂದರೆ ಸೌಮ್ಯ ಯಾರು, ಸೌಮ್ಯ ಅಂತಲೇ ಇರೋದು, ಬೇರೆ ಏನೂ ಇರೋಲ್ಲ. ಸೊ ಯು ಹ್ಯಾವ್ ಯುವರ್ ಓನ್ ಐಡೆಂಟಿಟಿ. ಸೊ ನಿಮ್ಮ ತನನ ಅದು ಹಾಗೆ ಇಟ್ಕೊಳ್ಬೇಕು ಕೊನೆವರೆಗೂ. ಅದಲ್ಲದೆ ಅಡಿಷ್ನಲ್ ಜವಾಬ್ದಾರಿ ಅಷ್ಟೇ ಬಿಟ್ಟರೆ, ನಿಮ್ಮ ತನ ಬಿಟ್ಟು ನೀವು ಸ್ಯಾಕ್ರಿಫೈಸ್ ಮಾಡಿ ಎಲ್ಲ ಮಾಡಬೇಕಂತ ಯಾರೂ ನಿಮ್ಮನ್ನು ಕೇಳಲ್ಲ. ಆ್ಯಕ್ಚುಲಿ ವಾಲಂಟಿಯರ್ ಮಾಡ್ತಾ ಇರೋದೇ ಮಹಿಳೆಯರು. ಅದರಲ್ಲಿ ಏನು ಅರ್ಥನೂ ಇಲ್ಲ. ನಾನು ಜಾಸ್ತಿ ಸ್ಯಾಕ್ರಿಫೈಸ್ ಮಾಡಿಬಿಟ್ರೆ ಐ ಆಮ್ ಎ ಗುಡ್ ಮದರ್, ಗುಡ್ ಡಾಟರ್, ಗುಡ್ ವೈಫ್ ಅಂತ ಏನಿಲ್ಲ. ವಾಟ್ ಈಸ್ ರಿಕ್ವೈರ್ಡ್, ಜೀವನಕ್ಕೆ ಏನು ಬೇಕು ಅದು ಇರಬೇಕು. ಮತ್ತು ಇವತ್ತಿನ ದಿವಸದಲ್ಲಿ ಸೆಲ್ಫ್ ಕೇರ್ ಅಂದರೆ ಆರೋಗ್ಯದ ಬಗ್ಗೆ ಹೇಳೋದಾದರೆ, ನಾನು ಈಗ ಅಮ್ಮನ ಮನೆಯಲ್ಲಿದ್ದಾಗ ಏನಾಗುತ್ತೆ, ಸಹಜವಾಗಿ ಒಂದು ಹೆಣ್ಮಗಳು ಈಸಿಗೋ ಅಂದರೆ ಅಮ್ಮ ಎಲ್ಲ ನೋಡ್ಕೋತಾ ಇರ್ತಾರೆ, ನಾನು ಹೊರಗಡೆ ಹೋಗ್ತೀನಿ, ಓದ್ಕೊಳ್ತೀನಿ, ಕೆಲಸ ಮಾಡ್ತೀನಿ, ಬರ್ತೀನಿ. ಸೊ ಇಟ್ ವಾಸ್ ಈಸಿ. ಸಡನ್ನಾಗಿ ಒಂದು ಎನ್ವೈರ್ಮೆಂಟಲ್ಲಿ ನೀವು ಬೆಳೆದಿರ್ತೀರಿ, ಇನ್ನೊಂದು ಮನೆಗೆ ಬಂದಾಗ ನೀವು, ಈಗ ನಮ್ಮ ಸಂಸ್ಕೃತಿನಲ್ಲಿ ಮದುವೆ ಆದಮೇಲೆ ಗಂಡನ ಮನೆಗೆ ಬರಬೇಕು. ಸೊ ಗಂಡನ ಮನೆಗೆ ಬಂದಾಗ ಹೊಸ ಎನ್ವೈರ್ಮೆಂಟ್, ಅಲ್ಲಿ ನಿಮ್ಗೆ ಗೊತ್ತಿರೋರು ಒಂದೇ ವ್ಯಕ್ತಿ ಅಂದರೆ ನಿಮ್ಮ ಗಂಡ, ಮದುವೆ ಆಗಿರೋ ಅಂತ ಗಂಡ ಬಿಟ್ಟರೆ ಇನ್ನು ಉಳಿದವರೆಲ್ಲ ಹೊಸಬ್ರು ಇರ್ತಾರೆ. ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಲಿವಿಂಗ್ ಸ್ಟೈಲ್ ಇರ್ಬೋದು, ಅವ್ರ ದಿನಚರಿ ಇರ್ಬೋದು, ಪ್ರತಿಯೊಂದು ವ್ಯತ್ಯಾಸಗಳು ಕಾಣುತ್ತೆ, ಹೊಸ ಲೈಫ್ ಸ್ಟೈಲ್ ಇರುತ್ತೆ. ಸೊ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು ಅಷ್ಟೇ ವಿನಃ ಆರೋಗ್ಯದ ಬಗ್ಗೆ ಗಮನ ಕೊಡಬಾರ್ದು ಅನ್ನೋದು ಖಂಡಿತ ಏನಿರಲ್ಲ. ಸೊ ಅಲ್ಲೂ ಸಹ
ಅಡಿಕ್ವೇಟಾಗಿ ನಿದ್ದೆ ಮಾಡಬೇಕು, ಒಳ್ಳೆ ಆಹಾರ ತೊಗೋಬೇಕು. ದಿನನಿತ್ಯ ನೀವು ಅಲ್ಲೇನು ಮಾಡ್ತಾಯಿದ್ರಿ, ಹೊರಗಡೆ ಹೋಗ್ತಾಯಿದ್ರಿ, ಸ್ನೇಹಿತರ ಜೊತೆ ಇರ್ತಾಯಿದ್ರಿ, ಇಲ್ಲಿ ಗಂಡ ಮಕ್ಕಳವ್ರ ಜೊತೆ ಇರ್ತೀರಿ, ನಿಮ್ಮ ತಂದೆ ತಾಯಿ ನೋಡ್ಕೊಂಡಂಗೆ ನಿಮ್ಮ ಅತ್ತೆ ಮಾವ ಇರ್ತಾರೆ, ಮನೆಯಲ್ಲಿ ಎಲ್ಲರೂ ಇರ್ತಾರೆ. ನಾವು ಒಂದು ಮೈಂಡನ್ನು ಪ್ರಿಪೇರ್ ಮಾಡಿಕೊಂಡು ಇದು ನನ್ನ ಮನೆ, ಇಲ್ಲಿ ನನ್ನೋರು ಇದ್ದಾರೆ ಅನ್ನೋದು ಒಂದು ಭಾವನೆ ಬೆಳೆಸ್ಕೊಂಡಾಗ ಖಂಡಿತ ಅದು ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಮು, ಕಂಪ್ಯಾಟಬಿಲಿಟಿ ಪ್ರಾಬ್ಲಮ್ ಆಗಬಾರ್ದು ಜನರಲಿ. ಸೊ ಆ ಥರ ಇರುತ್ತೆ. ಜೊತೆಗೆ ನೀನು ದಿನನಿತ್ಯ ಏನು ಎಕ್ಸಸೈಸ್ ಮಾಡ್ತಾ ಇದೆಯಾ, ರೊಟೀನಾಗಿ ಯೋಗ ಮಾಡ್ತಾ ಇದ್ದೀರಾ, ವಾಕಿಂಗ್ ಮಾಡ್ತಾ ಇದ್ದೀರಾ, ಜಿಮ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ. ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಡಯಟಲ್ಲಿ ಏನಾಗುತ್ತೆ, ಮೊದಲು ಹೇಗೆ ಡಯಟ್ ತೊಗೊಳ್ತಾ ಇದ್ದೀರಿ, ನ್ಯೂಟ್ರಿಷಸ್ ಡಯಟ್ ತೊಗೊಳ್ಬೇಕು, ಯಾವುದೇ ಥರ ಡಿಫಿಷಿಯನ್ಸಿ ಆಗಬಾರ್ದು. ಇನ್ಫ್ಯಾಕ್ಟ್ ನೀವು ಇವಾಗ ಕೇರ್ಫುಲ್ಲಾಗಿರ್ಬೇಕು, ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವತ್ತೊಂದು ದಿವಸ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಬೋದು, ಒಂದು ತಾಯ್ತನ ಅನುಭವ ಆಗುತ್ತೆ ನಿಮಗೆ. ಸೊ ನಿಮ್ಮ ಬಾಡಿ ಮೆಂಟಲಿ ಆ್ಯಂಡ್ ಬಾಡಿಲಿ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಸೊ ಎಲ್ಲರ ಜೊತೆ ಸಂತೋಷವಾಗಿ ನಗ್ನಗ್ತಾ ಇರಬೇಕಾಗತ್ತೆ. ನಿಮ್ಮ ದಿನಚರಿನಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಏನೂ ಕಾಣೋದಿಲ್ಲ. ಇದರಲ್ಲಿ ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ಬೋದೇ ವಿನಃ ದಿನಚರಿ ಮಾಡ್ಕೊಳ್ಬಾರ್ದು ಅನ್ನೋದಿಲ್ಲ. ಬಟ್ ಮಹಿಳೆಯರು ಮರಿತಾ ಇದ್ದಾರೆ, ನಾನು ಗಂಡನ ಮನೆಗೆ ಬಂದಿನಿ, ನಾನು ಅದನ್ನೆಲ್ಲ ಬಿಟ್ಬಿಡ್ತೀನಿ, ನಾನು ಬೇರೆಯವ್ರನ್ನ ಆರೈಕೆ ಮಾಡಿದ್ರೆ ನನ್ನ ಜೀವನ ಕಳೀತೀನಿ ಅನ್ನೋದು ಖಂಡಿತ ತಪ್ಪು. ಅದು ಒಂದು ಅಂಗ ಅಷ್ಟೇ. ನಿಮಗೆ ನಿಮ್ಮ ಜೀವನ ಬಿಟ್ಟು ಅದನ್ನು ಮಾಡಬೇಕಂತ ಏನಿಲ್ಲ. ನೀವು ವರ್ಕಿಂಗ್ ವುಮೆನ್ ಇರ್ತೀರಾ, ಇನ್ಫ್ಯಾಕ್ಟ್ ನೀವು ಕೆಲಸ ಮಾಡ್ತೀರಾ ಅಂತ ಅಂದರೆ ಮನೆಯಲ್ಲಿ ನಿಮ್ಮ ಗಂಡನೂ ಕೆಲಸ ಮಾಡ್ತಿರ್ತಾರೆ, ನೀವು ಮಾಡ್ತಾ ಇರ್ತೀರ ಅಂದಾಗ ಜವಾಬ್ದಾರಿಗಳು ಡಿಸ್ಟ್ರಿಬ್ಯೂಟ್ ಆಗತ್ತೆ. ನೀವೇನು ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ಬೋದು. ಫ್ಯಾಮಿಲಿಯಲ್ಲಿ ಇದು ಆಗ್ತಾ ಇಲ್ಲ ಡಾಕ್ಟರ್. ಈಗ ನಮ್ಮ ಸುತ್ತಮುತ್ತ ವರ್ಕಿಂಗ್ ವುಮೆನ್ಸ್ನೇ ನಾವು ಸಾಕಷ್ಟು ಜನ ನೋಡ್ತೀವಿ. ಮನೇಲಿ ಅತ್ತೆ ಮಾವ ಇರ್ತಾರೆ, ಮಗು ಆದ ನಂತರನೂ ಮಹಿಳೆ ಕೆಲಸಕ್ಕೆ ಹೋಗ್ತಿರ್ತಾಳೆ. ಬಟ್ ಕೆಲಸದಿಂದ ಬಂದ ತಕ್ಷಣ ಮಗು ನೋಡ್ಕೊಳ್ಳೋ ಜವಾಬ್ದಾರಿ ಆಕೆದಾಗ್ಬಿಡುತ್ತೆ. ಮತ್ತು ಕುಕ್ಕಿಂಗಿಂದ ಹಿಡಿದು ಪ್ರತಿಯೊಂದನ್ನು ಆಕೆನೇ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಒಂದು ರೀತಿ ಆಕೆನೂ ಕೆಲಸ ಮಾಡ್ತಿದ್ದಾಳೆ, ಅವಳ ರೆಸ್ಪಾನ್ಸಿಬಿಲಿಟಿನ ಒಂದು ಸ್ವಲ್ಪ ನಾವು ನೋಡ್ಕೊಳ್ಳೋಣ, ಮನೇಲಿ ಆಕೆಗೆ ಏನಾದರೂ ಹೆಲ್ಪ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ಈಗಲೂ ಎಷ್ಟೋ ಜನ ಫ್ಯಾಮಿಲಿಯಲ್ಲಿ ಇಲ್ಲ. ಸೊ ಹಾಗಾಗಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಹೊರಗಡೆ ಹೋಗಿ ಒಂದು ಹೆಣ್ಮಗಳು 8 ಗಂಟೆ ಕೆಲಸ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಒಂದು 2 ಅವರ್ಸ್ ಅಂದರೂ ನೀವು ಅಲ್ಲಿಗೆ 10 ಅವರ್ಸ್ ವರ್ಕ್ ಮಾಡಿರ್ತೀರ, ಮತ್ತು ಮನೆಯಲ್ಲಿ ಕಂಟಿನ್ಯೂ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಮನೆಗೆ ಬಂದಾಗ ನೀವು ಒಂದು ಮಗು ನೋಡ್ಕೊಳ್ಬೋದು. ಅದು ಬಿಟ್ಟರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಸಪೋರ್ಟ್ ಬೇಕಾಗತ್ತೆ. ಅಥವಾ ಇರೋ ಜವಾಬ್ದಾರಿನ ನೀವೆಲ್ಲರೂ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕಾಗತ್ತೆ. ಮತ್ತು ನೀವು ಸೆಲ್ಫ್ ಕೇರ್ ಅಂದರೆ ನೋಡಿ, ನಿಮಗೆ ಟೈಮ್ಲಿ ಫುಡ್ ಹೋಗಬೇಕು. ನೀವು ವರ್ಕಿಂಗ್ ಇರಲಿ, ಮನೇಲಿರಲಿ, ಟೈಮ್ಲಿ ಫುಡ್ ಇರಬೇಕು, ನಿದ್ದೆ ಅಡಿಕ್ವೇಟಾಗಿ ಆಗಬೇಕು. ಮತ್ತು ನೀವು ಪರ್ಸನಲ್ ಕೇರ್ ಏನಿರುತ್ತೆ ಅದನ್ನೆಲ್ಲ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಅದಲ್ಲದೆ ಜವಾಬ್ದಾರಿ ಬಂತು ಅಂದಿದ ತಕ್ಷಣ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೈ ಡಿಫಾಲ್ಟ್ ಎಲ್ಲ ಮಹಿಳೆಯರಿಗೂ ನಮಗೆ ಏನಂದರೆ ಮಲ್ಟಿ ಟಾಸ್ಕ್ ಆ್ಯಕ್ಟಿವಿಟೀಸ್ ಮಾಡುವಷ್ಟು ಶಕ್ತಿ ನಮಗಿದೆ. ನಾವು ಒಂದೇ ಸರಿ 3-4 ಕೆಲಸ ಮಾಡೋಷ್ಟಿದೆ. ಅದನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಹ್ಯಾಂಡ್ಲ್ ಮಾಡ್ತೀವಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಎಜುಕೇಷನ್ ಸ್ಟ್ಯಾಂಡರ್ಡ್ಸು, ಯುವರ್ ಲಿವಿಂಗ್ ಸ್ಟೈಲು. ಸೊ ನಿನ್ನ ಜೀವನನ ನೀವು ಹೇಗೆ ನಿರೂಪಿಸ್ಕೊಳ್ತೀರಾ, ಹೇಗೆ ಅಳವಡಿಸ್ಕೊಳ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಹೊರತು ನಿಮಗೆ ನೀವೇ ಲಿಮಿಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಎಷ್ಟೋ ಸರಿ ಹೆಣ್ಮಕ್ಳು ಮಾಡ್ತಾ ಇರೋ ತಪ್ಪೇನಂದರೆ ನನ್ನ ಜೀವನ ಇಷ್ಟೇ, ನನ್ನ ಜೀವನ ಮುಗೀತು, ಒಂದು ಮಗು ಆಗೋದ್ರೆ ಮುಗಿದೋಯ್ತು, ನನ್ನ ಅಂದ ಕೆಟ್ಟೋಯ್ತು, ನನ್ನ ಆರೋಗ್ಯ ಕೆಟ್ಟೋಯ್ತು, ನನ್ನ ದೇಹ ಶೇಪ್ ಹೊಟ್ಟೋಯ್ತು. ಖಂಡಿತ ಸುಳ್ಳು. ಇವತ್ತಿಗೂ ನಿಮ್ಮ ಮಗು ತಾಯಿ ಆಗಿಬಿಟ್ಟಿದ್ದೀರಾ ಅಂದಿದ ತಕ್ಷಣ ನಿಮಗೆ ಇದು ಯಾವುದೂ ಅಡಚಣೆಗಳಾಗಲ್ಲ. ನೀವು ಮೈಂಡಲ್ಲಿ ಚೆನ್ನಾಗಿ ಸೆಟ್ ಮಾಡಿಕೊಂಡು ಐ ಹ್ಯಾವ್ ಟು ಕಮ್ ಬ್ಯಾಕ್ ಟು ನಾರ್ಮಲ್ ಅಂದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ಗೋ ಫಾರ್ ಅ ರೆಗ್ಯುಲರ್ ಡಯಟ್, ಅಡಿಕ್ವೇಟಾಗಿ ನ್ಯೂಟ್ರಿಷನ್ ತೊಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡ್ಕೊಳ್ಳಿ. ನಿಮ್ಮ ದಿನಚರಿ ಏನಿರುತ್ತೆ, ಆಫೀಸ್ ವರ್ಕ್ ಮಾಡ್ತೀರಾ, ಸ್ಟ್ರೆಸ್ ಇಲ್ಲದೆ ಕೆಲಸ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ನಿಮಗೆ ಅಡ್ಜಸ್ಟ್ ಆಗುವಂಥ ಜಾಬನ್ನು ನೀವು ಜವಾಬ್ದಾರಿನ ತೊಗೊಳ್ಳಿ. ಎಲ್ಲನೂ ನೀವು ಮಾಡೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಸುತ್ತ ಇರುವಂಥ ರಿಸೋರ್ಸಸ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ವರ್ಕನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು, ಅವ್ರ ಕೈಲಿ ಮಾಡಿಸ್ಕೊಳ್ಳೋ ಅಂಥದ್ದನ್ನು ಒಂದು ಜಾಣತನದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಮಾಡಿಕೊಂಡ್ರೆ ಆಗುತ್ತೆ. ಎಸ್ಪೆಷಲಿ ಪ್ಲೇಸಸ್ ಲೈಕ್ ಬ್ಯಾಂಗ್ಳೂರು ತುಂಬಾ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಳ್ಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ನಮಗೆ ಅವತ್ತಿನ ದಿವಸ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟೇ ಕೆಲಸ ನಾವು ಮಾಡ್ಕೊಳ್ಬೋದೇ ವಿನಃ 2-3 ದಿವಸದ ಕೆಲಸ ಒಂದೇ ಸರಿ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ವರ್ಕನ್ನು ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್ ಇರಬೇಕು. ಮತ್ತು ನಿಮ್ಗೆ ಏನು ನಿಮ್ಮ ಬಗ್ಗೆ ನಿಮ್ಮದು ಸೌಂದರ್ಯ ಕಾಪಾಡ್ಕೊಳ್ಬೇಕು, ಎಲ್ಲನೂ ನಿಮ್ಮ ಜವಾಬ್ದಾರಿ ಇರುತ್ತೆ. ಯಾವುದಕ್ಕೂ ಇದು ಅಡಚಣೆ ಅಂತ ಏನಿರೋದಿಲ್ಲ. ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಮಾತ್ರ ಅದು ಸಾಧ್ಯ. ಓಕೆ. ಮತ್ತು ಎಲ್ಲ ಮಹಿಳೆಯರಿಗೂ ಇದು ಒಂದು ಥಾಟ್ ಬರುತ್ತೆ, ಮದುವೆ ಆದಮೇಲೆ, ಮಕ್ಕಳಾದಮೇಲೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ನ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನ, ನನ್ನ ಮಗುಗೆ ಬೇಕಾದಷ್ಟು ಟೈಮ್ ನಾನು ಕೊಡ್ತಾ ಇದ್ದೀನ, ನನ್ನ ಗಂಡನ ಚೆನ್ನಾಗಿ ನೋಡ್ಕೋತಾ ಇದ್ದೀನ, ನನ್ನ ಫ್ಯಾಮಿಲಿ ನನ್ನಿಂದ ಖುಷಿಯಾಗಿದೆಯಾ, ಇನ್ನು ಏನು ಮಾಡ್ಬೋದು ನಾನು, ಇದ್ರ ಬಗ್ಗೆ ತುಂಬಾ ಏನು ಯೋಚನೆ ಮಾಡಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸಹಜವಾಗಿ ಈ ರೀತಿಯಾದಂಥ ಥಾಟ್ಸ್ ಎಲ್ಲ ಮಹಿಳೆಯರಿಗೂ ಬರತ್ತಲ್ವ ಡಾಕ್ಟರ್? ಅಂದರೆ ಏನಾಗ್ಬಿಡುತ್ತೆ ಅಂದರೆ ಅದೇ ಹೇಳಿದ್ನಲ್ಲ, ನಮ್ಮ ಕೈನಲ್ಲಿ ಏನು ಸಾಧ್ಯ ಇರುತ್ತೆ, ದಿಸ್ ಇಸ್ ಮೈ ಲಿಮಿಟ್, ಐ ಕ್ಯಾನ್ ಡೂ ಓನ್ಲಿ ದಿಸ್ ಮಚ್. ಸೊ ಆ ಥರದ್ದು ನಮಗೆ ಒಂದು ಕಂಟೆಂಟ್ಮೆಂಟ್ ಇಲ್ಲ.
ಏನೇನೋ ಜಾಸ್ತಿ ಮಾಡೋಕ್ಕೆ ಇದು ಮಾಡ್ತೀವಿ, ನಾವು ಬೇಡದೇ ಇರೋದು ಚಿಂತನೆ ಮಾಡ್ತೀವಿ. ಈಗ ನಿಮ್ಮ ಮಗುಗೆ ಎಷ್ಟು ಟೈಮ್ ಕೊಡೋಕ್ಕೆ ಸಾಧ್ಯ ಇರುತ್ತೆ ಅದನ್ನು ಕೊಡ್ಬೋದು. ನಿಮಗೆ ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತೀರಾ, ಸಾಧ್ಯವಾದಷ್ಟು ಫ್ಯಾಮಿಲಿ ಜೊತೆ ಇರೋಕ್ಕೆ ಪ್ರಯತ್ನ ಮಾಡಿ, ಮಕ್ಕಳನ್ನು ಆಚೆ ಕರ್ಕೊಂಡೋಗಿ ಅವ್ರಿಗೇನು ಬೇಕೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಕ್ವಾಲಿಟಿ ಟೈಮ್ ಕೊಡಿ. ಇವತ್ತಿನ ದಿವಸ ಎಲ್ಲರ ಕೈನಲ್ಲೂ ಮೊಬೈಲ್ ಇರುತ್ತೆ, ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಟಿ ವಿ ರಿಮೋಟ್ ಹಿಡ್ಕೊಂಡು ಕೂತ್ಕೊಳ್ತಾರೆ. ಸೊ ಅದ್ರ ಬದಲು ಗಿವ್ ಅ ಕ್ವಾಲಿಟಿ ಟೈಮ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್. ತುಂಬಾ ಇಂಪಾರ್ಟೆಂಟ್. ಎಷ್ಟೊಂದು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಇರುತ್ತೆ, ನಿಮ್ಮ ಥಾಟ್ ಪ್ರಾಸೆಸ್ ಇರುತ್ತೆ, ನಿಮ್ಮ ಆಫೀಸಲ್ಲಿ ಏನಾಯಿತು ಅಥವಾ ನೀವು ಇಫ್ ಯುವರ್ ಪ್ರೊಫೆಷ್ನಲ್ ಅಂದರೆ ಏನು ಕೆಲಸ ಆಯಿತು ಇವತ್ತು, ನಿಮ್ದು ಏನಾಯಿತು. ಸೊ ಆ ಎಕ್ಸ್ಚೇಂಜ್ ಆಫ್ ವರ್ಡ್ಸು, ಆಮೇಲೆ ಎಕ್ಸ್ಚೇಂಜ್ ಆಫ್ ಯುವರ್ ಫೀಲಿಂಗ್ಸು. ನಾಳೆಗೆ ಏನು ಬೇಕು, ಆಯಿತು ನಾಳೆ ಎಲ್ಲರೂ ಹೊರಗಡೆ ಹೋಗ್ಬೋದು, ಇವತ್ತು ಒಂದು ದಿವಸ ಕುಕ್ಕಿಂಗ್ ನಮ್ಮ ಬ್ರೇಕ್ ತೊಗೋಬೋದು. ಸೊ ಎಲ್ಲೋ ಒಂದು ಕಡೆ ಈ ಒಂದು ಇಂಟರ್ಯಾಕ್ಷನ್ ಆದಾಗ ನಿಮಗೆ ನಿಮ್ಮ ತನನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಇಲ್ಲ ನನಗೆ ಐ ವಾಂಟ್ ಅ ಪರ್ಸನಲ್ ಸ್ಪೇಸ್ ಟುಮಾರೋ, ನನ್ನ ಸ್ನೇಹಿತರ ಜೊತೆ ಆಚೆಗೆ ಹೋಗಬೇಕಿದೆ, ಅಥವಾ ನನಗೇನೋ ನಮ್ಮ ಪರ್ಸನಲ್ ಕೇರ್ ಮಾಡ್ಕೊಳ್ಬೇಕು, ನನಗೆ ಐ ನೀಡ್ ಅ ಬ್ರೇಕ್ ಒನ್ ಡೇ. ಸೊ ಇದೆಲ್ಲ ಯಾವಾಗ ಆಗುತ್ತೆ ಅಂತಂದರೆ ಆ ಮಹಿಳೆ ನನ್ನ ಗಂಡಂಗೆ ಟೈಮ್ ಕೊಡ್ತೀನಿ ಅನ್ನೋದಕ್ಕಿಂತ ಎಟ್ ಸೇಮ್ ಟೈಮ್ ಗಂಡನೂ ಹೆಂಡ್ತಿಗೆ ಟೈಮ್ ಕೊಡಬೇಕಲ್ವಾ. ದಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ದಟ್ ವೈಫ್ ಹ್ಯಾಸ್ ಟು ಟೇಕ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಅಂತ ಖಂಡಿತ ಇಲ್ಲ. ಸೊ ಇಫ್ ಅವರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಇಟ್ ಈಸ್ ಅ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಫ್ಯಾಮಿಲಿ ಅಲ್ವಾ. ಸೊ ಆ ಥರ ಇರೋದ್ರಿಂದ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೇಕು. ಎಷ್ಟೋ ನೀವು ಹೇಳ್ದಂಗೆ ಎಷ್ಟೋ ಮಹಿಳೆಯರು ನಂದೇ ಜವಾಬ್ದಾರಿ ಎಲ್ಲ ಅಂತ ಹೇಳೋದಕ್ಕಿಂತ ಎಲ್ರದ್ದು ಜವಾಬ್ದಾರಿ ಅಂತ ನಾವು ಯಾವಾಗ ಯೋಚನೆ ಮಾಡ್ತೀವಿ ಅವಾಗ ಇಟ್ ವಿಲ್ ವರ್ಕೌಟ್. ಇಲ್ಲದೆ ಹೋದ್ರೆ ಏನಾಗುತ್ತೆ, ಈಗ ಐ ಆಮ್ ಬೀಯಿಂಗ್ ಎ ಮದರ್ ಆಫ್ 3 children, ಹೌ ಐ ಕುಡ್ ಮ್ಯಾನೇಜ್ ಪ್ರೊಫೆಷನ್, ಫ್ಯಾಮಿಲಿ, ಮಕ್ಕಳು, ಎಜುಕೇಷನ್. ಸೊ ಐ ಹ್ಯಾವ್ ಗಾನ್ ಥ್ರೂ ಆಲ್ ದಿಸ್, ಬಟ್ ಅಫ್ಕೋರ್ಸ್ ವಿತ್ ಅ ಲಾಟ್ ಆಫ್ ಡಿಫಿಕಲ್ಟಿ ಐ ಹ್ಯಾವ್ ಕಮ್ ಅಕ್ರಾಸ್. ದೆರ್ ಆರ್ ಸರ್ಟನ್ ಲ್ಯಾಪ್ಸಸ್. ಏನು ಮಾಡೋಕ್ಕಲ್ಲ, ಎಲ್ಲನೂ ಪೂರ್ಣ ಪ್ರಮಾಣದಲ್ಲಿ ಕೊಡೋಕ್ಕೆ ಸಾಧ್ಯ ಆಗದೆ ಇರ್ಬೋದು. ಬಟ್ ವಾಟ್ ಈಸ್ ಪಾಸಿಬಲ್, ನಾನು ಲಿಮಿಟಲ್ಲಿ ಇಷ್ಟ ಆಗುತ್ತೆ ನಾನು ಕೊಟ್ಟಿದ್ದೀನಿ. ಬಿಯಾಂಡ್ ದಟ್ ಐ ಆಮ್ ಹೆಲ್ಪ್ಲೆಸ್. ಓಕೆ ಫೈನ್, ಐ ಆಮ್ ಓಕೆ ವಿತ್ ದಟ್ ಅನ್ನೋದು ಒಂದು ನಾವು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡಾಗ ಮಾತ್ರ ಎಲ್ಲನೂ ಕರೆಕ್ಟಾಗಿದೆ ಅನ್ನೋ ಭಾವನೆ ನಮಗೆ ಬರುತ್ತೆ. ಯಾವಾಗ ನೆಗೆಟಿವ್ ಥಾಟ್ಸ್ ನಾವು ಇಲ್ಲದೆ ಇರೋದನ್ನು ಯಾವಾಗ ಹುಡ್ಕಕ್ಕೆ ಹೋಗ್ತೀವಲ್ಲ, ಆವಾಗ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳಕ್ಕಾಗಲ್ಲ. ಅನ್ನೆಸರಿ ವಿ ಗೆಟ್ ಇನ್ ಟು ಡಿಪ್ರೆಷನ್. ಅಯ್ಯೋ ನನ್ನ ಮಗು ಎಕ್ಸಾಮ್ ಸರಿಯಾಗಿ ಮಾಡಲಿಲ್ಲ. ಎಷ್ಟೋ ಸರಿ ನಾನು ನೋಡ್ದಂಗೆ ಪೇಷಂಟ್ಸ್ ಹೇಳ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗು ಓದ್ತಾ ಇರುತ್ತೆ, ನಾನು ಎಕ್ಸಾಮಲ್ಲಿ ಮಾರ್ಕ್ಸ್ ಸರಿಯಾಗಿ ಬರಲಿಲ್ಲ, ಗ್ರೇಡ್ ಸರಿಯಾಗಿ ಬರಲಿಲ್ಲ. ನಾನು ಅದೇ ಹೇಳೋದು, ಅಷ್ಟು ಸಣ್ಣ ಮಗು ಆವತ್ತು ಎಕ್ಸಾಮ್ ಬರೆಯೋ ದಿವಸ ಆ ಮಗು ಮೂಡ್ ಹೇಗಿತ್ತು ಅದ್ರ ಪ್ರಕಾರ ಮಾಡಿಬಿಟ್ಟಿರುತ್ತೆ. ಫರ್ಗೆಟ್ ಅಬೌಟ್ ಇಟ್. ಅದೇನು IQ-ನ ಚೆಕ್ ಮಾಡೋಕ್ಕೆ ಅಂತಲೇ ಎಕ್ಸಾಮಿನೇಷನ್ ಇರೋದಿಲ್ಲ. ಸೊ ಯಾವಾಗ ಎಷ್ಟು ಇಂಪಾರ್ಟೆನ್ಸ್ ನಾವು ಕೊಡೋಕ್ಕಿರುತ್ತೆ, ಕೊಟ್ಟಾಗ ನಮಗೆ ಅಂತ ಟೈಮ್ ಉಳಿಯುತ್ತೆ ಅವಾಗ. ಸೊ ಎವ್ರಿ ಟೈಮ್ ಏನು ಮಾಡ್ತೀವಿ, ಇರೋ 24 hours ನಿದ್ದೆ ಮಾಡೋದು ಒಂದು ಬಿಟ್ಟು ಉಳಿದಿದ್ದು ಅಷ್ಟು ಟೈಮು ಬೇರೆಯವ್ರಿಗೆ ನಾವು ಕೊಡಬೇಕು ಅನ್ನೋದೇನಿಲ್ಲ. ಸೊ ಯು ಶುಡ್ ಎವ್ರಿ ಡೇ ನಂದು ಒಂದು ಪರ್ಸನಲ್ ಟೈಮ್ ಅಂತ ಯು ಶುಡ್ ಕೀಪ್ ಫಾರ್ ಯೋರ್ ಸೆಲ್ಫ್. ಅವಾಗಷ್ಟೇ ನಿಮ್ಮ ಬಗ್ಗೆ ಆರೈಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಎಷ್ಟೋ ಸರಿ ವರ್ಕಿಂಗ್ ವುಮೆನ್ ನಾನು ನೋಡಿದ್ದೀನಿ, ಬೆಳಗ್ಗೆ ತಿಂಡಿ ಆಹಾರನೇ ತೊಗೊಳ್ಳಲ್ಲ, ಮಧ್ಯಾಹ್ನ ಊಟ ಮಾಡಲ್ಲ, ರಾತ್ರಿ ಯಾವಾಗಲೂ 10 ಗಂಟೆಲಿ ಊಟ ಮಾಡ್ತಾರೆ. ಸೊ ಆಲ್ ದಿಸ್ ಲೀಡ್ಸ್ ಟು ಏನಾಗುತ್ತೆ, ಸ್ಟ್ರೆಸ್ ಇಂಡ್ಯೂಸ್ ಡಿಪ್ರೆಷನ್ ಆಗುತ್ತೆ, ಡಯಟ್ರಿ ಡಿಫಿಷಿಯನ್ಸಿಗಳಾಗ್ಬಿಡುತ್ತೆ. ಆಮೇಲೆ ಹೆಲ್ತ್ ಬಗ್ಗೆ ಅವ್ರಿಗೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಹೇಳಿರ್ತೀವಿ, ಎಲ್ಲ ವುಮೆನ್ಗೂ ವುಮೆನ್ ಹೆಲ್ತ್ ಚೆಕಪ್ ಅಂತ ವರ್ಷಕ್ಕೊಮ್ಮೆ ಮಾಡ್ಕೊಳ್ಬೇಕು. ಸೊ ದಟ್ ಅವ್ರಿಗೆ ಡಯಾಬಿಟಿಸ್ ಇದ್ದರೆ, ಹೈಪರ್ ಟೆನ್ಷನ್ ಇದ್ದರೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ, ಈ ಥರದ್ದು ಏನೇ ಸಮಸ್ಯೆಗಳಿದ್ರು ಪಿಕಪ್ ಆಗುತ್ತೆ. ಒಂದು ಬೇಸಿಕ್ ಅಲ್ಟ್ರಾಸೌಂಡ್ ಅಂತ ಮಾಡೋದ್ರಿಂದ ಗರ್ಭಕೋಶ ಸಂಬಂಧಪಟ್ಟ ಸಮಸ್ಯೆಗಳಿರೋದ್ರಿಂದ, ಫ್ಯಾಮಿಲಿ ಸ್ಟಫ್ ಕ್ಯಾನ್ಸರ್ ಇತ್ತು ಅಂದರೆ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕು, ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ತಿಳ್ಕೊಳ್ಬೇಕು. ಸೊ ಈ ಥರ ಅವ್ರಿಗೆ ಹೆಲ್ತ್ ಬಗ್ಗೆನೂ ಅವೇರ್ನೆಸ್ ತೊಗೊಳ್ಳೋದ್ರಿಂದ ಅವ್ರೇನು ಮಾಡ್ತಾರೆ, ಆ ಇರೋ ಟೈಮನ್ನು ಯೂಸ್ ಮಾಡ್ಕೋಬೇಕು. ಸೊ ಈ ಥರ ಟೈಟ್ ಸ್ಕೆಡ್ಯೂಲ್ ಇದ್ದಾಗ ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ ವುಮೆನ್ ಹೆಲ್ತ್ ಚೆಕಪ್ ಅಂತ ಮಾಡ್ಕೊಳ್ಳೋದ್ರಿಂದ, ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಿಂದ ಆರೋಗ್ಯದ ಬಗ್ಗೆ ಗಮನನೂ ಕೊಡಬೇಕಾಗುತ್ತೆ. ನಾನು ಅದೇ ಕೇಳೋಣ ಅಂತ ಅಂದ್ಕೊಂಡೆ. ಇವಾಗ ಆಫ್ಟರ್ 35-40 ಇಯರ್ಸಿಗೆ ಬರ್ತಾ ಇದ್ದ ಹಾಗೆ ಇನ್ನೂ ಮಹಿಳೆಯಲ್ಲಿ ಸಾಕಷ್ಟು ಚೇಂಜಸ್ಗಳಾಗ್ತಾ ಹೋಗುತ್ತೆ. ಮತ್ತು ಎಷ್ಟೋ ಜನರಿಗೆ ಬೇಗ ಋತುಚಕ್ರ ನಿಲ್ಲುವಂಥ ಸಮಯ ಕೂಡ ಬಂದುಬಿಡುತ್ತೆ. ಆಗ ಆಕೆ ದೇಹದಲ್ಲಿ ಆಗುವಂಥ ಬದಲಾವಣೆಗಳಿಂದ ಇನ್ನೂ ಒಂದು ರೀತಿ ಮಾನಸಿಕವಾಗೂ ಸಾಕಷ್ಟು ತೊಳಲಾಟಕ್ಕೆ ಒಳಗಾಗ್ತಾಳೆ. ಸೊ ಬೇಸಿಕ್ಕಾಗಿ ಒಂದಷ್ಟು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತಂದರೆ ಏನೇನು ಒಂದು ಚಿಕಿತ್ಸೆಗಳಿಗೆ ಒಳಗಾಗಬೇಕಾಗುತ್ತೆ, ನಿಮಗೆ ಹೇಳ್ತಾ ಇದ್ರಿ ವರ್ಷಕ್ಕೆ ಒಂದ್ಸಲ ಅಂತ. ಬೇಸಿಕ್ಕಾಗಿ ಯಾವ್ಯಾವ ಒಂದು ಚೆಕಪ್ಗಳನ್ನು ಆಕೆ ರೆಗ್ಯುಲರಾಗಿ ಮಾಡಿಸ್ಕೋಬೇಕಾಗುತ್ತೆ. ಈಗ ಜನರಲಿ ಏನಂದ್ರೆ ಆಲ್ಮೋಸ್ಟ್ 35 yearsವರೆಗೂ ಅವ್ರಿಗೂ ಪ್ರೆಗ್ನೆನ್ಸಿ, ಫ್ಯಾಮಿಲಿ ಏನಾದ್ರಲ್ಲಿ ಮಕ್ಕಳದ್ದು ಬಿಟ್ಟಿರ್ತಾರೆ. ಆಫ್ಟರ್ 35 years ಮೋಸ್ಟ್ ಆಫ್ ದ ವುಮೆನ್ ಫ್ಯಾಮಿಲಿ ಕಂಪ್ಲೀಟ್ ಆಗಿರುತ್ತೆ. ಅಲ್ಲಿಂದ ಆಚೆಗೆ ಸೆಲ್ಫ್ ಜವಾಬ್ದಾರಿಗಳು ಅವ್ರ ಮೇಲೆ ಬರುತ್ತೆ. ಮಕ್ಕಳು ಬೆಳೆಸೋದ್ರ ಜೊತೆಗೆ ಫ್ಯಾಮಿಲಿ ಕೇರು, ಅವ್ರ ವರ್ಕ್ ಎಲ್ಲ ನೋಡ್ಕೊಳ್ಳೋದ್ರ ಜೊತೆಗೆ ಅವಳ ಜವಾಬ್ದಾರಿನೂ ಬರುತ್ತೆ. ಸೊ ಆಕೆ ಏನು ಮಾಡಬೇಕನ್ನೋದಂದರೆ ಎವ್ರಿ ಇಯರ್ ಒನ್ಸ್ ಇನ್ ಎ ಇಯರ್ ಏನಾಗುತ್ತೆ, ಒಂದು ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ ಪ್ರತಿ ಸರಿ ಹೋಗಿ ನಾವು ಚೆಕ್ ಮಾಡೋ ನೆಸೆಸಿಟಿ ಏನಿರೋದಿಲ್ಲ. ಇಫ್ ಆರ್ ಕಂಪ್ಲೀಟ್ಲಿ ಹೆಲ್ದಿ ಅಂದರೆ ವರ್ಷಕ್ಕೊಮ್ಮೆ ಏನಂದರೆ ಏನಾದರೂ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ರಕ್ತ ಪರೀಕ್ಷೆಗಳು ಮಾಡೋವಂಥದ್ದು, ಒಂದು ಸ್ಕ್ಯಾನ್, ಬೇಸಿಕ್ ಅಲ್ಟ್ರಾಸೌಂಡು,
ಒಂದು ECG ಎಕ್ಸ್ರೇ ಈ ಥರದ್ದು ಮಾಡ್ತೀವಿ. ಆ ಬೇಸಿಕ್ ಬ್ಲಡ್ ಟೆಸ್ಟ್ಗಳಲ್ಲೇ ನಮಗೆ ಕಿಡ್ನಿ ಫಂಕ್ಷನ್ಸು, ಲಿವರ್ ಫಂಕ್ಷನ್ಸು, ನಿಮ್ಮ ಕೊಲೆಸ್ಟ್ರಾಲ್ ಹೇಗಿದೆ, ಹಾರ್ಟ್ ಹೇಗಿದೆ, ಲಂಗ್ಸ್ ಹೇಗಿದೆ, ವೆದರ್ ಇಟ್ಸ್ ಗುಡ್ ಕಂಡೀಷನ್, ಮತ್ತು ಬೇರೆ ಏನಾದರೂ ಅಲ್ಟ್ರಾಸೌಂಡಲ್ಲಿ ಬೇರೆ ಏನಾದರೂ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ, ಅಂಡಾಶಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ಇದೆಯಾ, ಮತ್ತು ಬೇರೆ ಇಂಟರ್ನಲ್ ಆರ್ಗನ್ ಸಮಸ್ಯೆಗಳಿದೆಯಾ, ಇಷ್ಟನ್ನು ನಾವು ಇವ್ಯಾಲ್ಯೂಯೇಷನ್, ಒಂದು ಬೇಸಿಕ್ ಇವ್ಯಾಲ್ಯೂಯೇಷನ್ ಆಗಿಬಿಡುತ್ತೆ. ಸೊ ಅದರಲ್ಲೇ ನಮಗೆ ಏನಾದರೂ ಮೇಜರ್ ಡಿರೇಂಜ್ಮೆಂಟ್ಸ್ ನಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಿದ್ರೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ಒಂದು ದಿವಸ ಮುಡುಪಾಗಿಟ್ಕೊಂಡು ನಿಮ್ಮ ಫ್ರೀ ಟೈಮ್ನಲ್ಲಿ ಆಸ್ಪತ್ರೆಗೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆರೋಗ್ಯ ಕೈಮೀರಿ ಹೋದ್ಮೇಲೆ ನೀವು ಡಾಕ್ಟ್ರ್ ರೀಚ್ ಮಾಡೋವಂಥ ನೆಸೆಸಿಟಿ ಇರೋಲ್ಲ. ಇನ್ ಬಿಟ್ವೀನ್ ನಿಮ್ಮ ಆರೋಗ್ಯ ಏನಾದ್ರು ಕೆಟ್ಟರೆ, ಏನಾದ್ರು ತೊಂದರೆಗಳಾದಾಗ ನೀವು ಕನ್ಸಲ್ಟ್ ಮಾಡ್ಬೋದು. ಸೊ ಈ ಥರದ ಕೇರು 35 ಇಯರ್ಸ್ ಮೇಲೆ ಶುರು ಮಾಡಬೇಕು. ನೀವು ಅರ್ಲಿ ಮೆನೋಪಾಸ್ ಅಂತ ಅಂದರೆ ಈಗ ಎಷ್ಟೋ ಸರಿ ನೀವು ಹೇಳ್ದಂಗೆ 35 ವರ್ಷಕ್ಕೇ ಮೆನೋಪಾಸ್ ಆಗಿಬಿಡುತ್ತೆ. ಆವಾಗ ಹಾರ್ಮೋನ್ಸ್ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಬೇಗ ಅವ್ರಿಗೆ ಬಾಡಿಲಿ ಹಾರ್ಮೋನ್ಸ್ ಕಡಿಮೆ ಆಗೋಯ್ತು ಅಂದರೆ ಬೇರೆ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. BP ಬರ್ಬೋದು, ಶುಗರ್ ಬರ್ಬೋದು, ಕ್ಲಾಟಿಂಗ್ ಬೋನ್ಗಳೆಲ್ಲ ವೀಕ್ ಆಗ್ಬೋದು, ಆಸ್ಟಿಯೋಪೊರೋಟಿಕ್ ಆಗ್ಬೋದು, ಸ್ಕಿನ್ ಚೇಂಜಸ್ ಆಗುತ್ತೆ, ಹೇರ್ ಚೇಂಜಸ್ ಆಗುತ್ತೆ. ಸೊ ಮಸಲ್ಸ್ ಎಲ್ಲ ವೀಕ್ ಆಗೋಕ್ಕೆ ಶುರು ಆಗುತ್ತೆ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ. ಸೊ ಇದೆಲ್ಲ ಚೇಂಜಸ್ ಆಗುತ್ತೆ. ಒಬೇಸಿಟಿ ಆಗ್ತಾರೆ, ಒಬೇಸ್ ಆಗ್ತಾರೆ. ಸೊ ಇವೆಲ್ಲ ಪ್ರಾಬ್ಲಮ್ಸು ಸೆಟಿನ್ ಆಗ್ಬೋದು. ಸೊ ನೀವು ಏನೇ ಮಾಡ್ಕೊಳ್ಳೋಕ್ಕಾದ್ರೂ ಈ ವೆಲ್ಯುಮನ್ ಹೆಲ್ತ್ ಚೆಕಪ್ ಅಂತ ರೆಗ್ಯುಲರಾಗಿ ಒನ್ಸ್ ಇನ್ ಎ ಇಯರ್ ಮಾಡ್ತಾಯಿದ್ರೆ ಇದೆಲ್ಲ ನಾವು ಪಿಕಪ್ ಮಾಡಲಿಕ್ಕೆ ಸಾಧ್ಯ. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ? ಮಹಿಳೆ ಅಂದರೆ ಅದು ಒಂದು ಏನೋ ಸಮಾಜಕ್ಕೆ ಒಂದು ದೊಡ್ಡ ಒಂದು ಕೊಡುಗೆ ಅಂತ ನನ್ನ ಭಾವನೆ. ಯಾಕಂದರೆ ತನ್ನ ಆರೋಗ್ಯ ಚೆನ್ನಾಗಿದ್ದು ಒಂದು ಆರೋಗ್ಯವಾದ ಮಹಿಳೆ ಒಂದು ಸಮಾಜಕ್ಕೆ ಒಂದು ಕಣ್ಣು. ಸೊ ಆ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ ನಿನ್ನ ಮನೆಯಲ್ಲಿರೋ ಹೆಣ್ಮಗಳು ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ಲು ಅಂದರೆ ಆ ಮನೆಯೇ ಚೆನ್ನಾಗಿರುತ್ತೆ, ಸುಭಿಕ್ಷ ಆಗುತ್ತೆ. ಸೊ ಆ ಥರ ಇರೋದ್ರಿಂದ ನೀವು ಜವಾಬ್ದಾರಿಗಳೆಲ್ಲ ತಗೊಳ್ಳೋದು ಖಂಡಿತ ತಪ್ಪಲ್ಲ. ಆದರೆ ನಿಮ್ಮ ಜವಾಬ್ದಾರಿನ ಮರೆತುಬಿಟ್ಟು ಬೇರೆ ಎಲ್ಲ ಮಾಡ್ತೀರಾ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ನೀವು ಆರೋಗ್ಯವಾಗಿದ್ದರೆ ಮಾತ್ರ ನಿಮ್ಮ ಮನೆ ಆರೋಗ್ಯವಾಗಿರುತ್ತೆ ಅನ್ನೋ ಗಮನದಲ್ಲಿಟ್ಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕನ್ನೋದು ನನ್ನ ಕಿವಿ ಮಾತು. ಸೊ ಮೈ ಬಾಡಿ ಮೈ ಲೈಫ್ ಅನ್ನೋದ್ರ ಬಗ್ಗೆ ಮಹಿಳೆ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಹೇಗೆ ತನ್ನ ಲೈಫನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಡಾಕ್ಟರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮತ್ತೊಂದು ಅನಾರೋಗ್ಯ ಸಮಸ್ಯೆ ಹಾಗೆ ಅದಕ್ಕೆ ಪರಿಹಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.